ಏನು ಮಾಡ್ತಿದ್ದೀರಿ ಮೇಡಮ್? ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀನಿ. ಕೊಡಗಿನ ಶೈಲಿಯ ಅಕ್ಕಿ ರೊಟ್ಟಿ. ಓಹೋ, ಅದನ್ನು ಕೆಲಸ ಮಾಡ್ತಾನೆ. ಮೊದಲಿಗೆ ಒಂದು ತಟ್ಟೆಗೆ ಅನ್ನವನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಬೇಕು. ಒಂದು ಹಾಡೇನಾರು ಹೇಳಿ ಮಮ್ಮಿ. ಚೆನ್ನಾಗಿರೋದು ಒಂದು ಹಾಡು ಹೇಳಿ ಮಮ್ಮಿ. ಹಳೆ ಕಾಲದ ನೀನು ಆಡ್ತೇ ಇಲ್ಲ, ನನ್ನ ಮಗನ ಕೈಲಿ ಆಡಿಸ್ಲ. ಹಾಡಪ್ಪ, ಹಾಡೇಳು ಹಾಡೇಳು. ಈ ಈಗ ಅಕ್ಕಿ ಹಿಟ್ಟನ್ನು ಅದಕ್ಕೆ ಸೇರಿಸ್ಕೊಂಡು ಕಲಿಸ್ತಾ ಹೋಗಬೇಕು. ಒಂದು ಹಾಡು ಹೇಳಿ ಮಮ್ಮಿ. ಸೇವಂತಿಗೆ ಚೆಂಡಿನಂತ ಮುತ್ತು ಕೋಳಿ, ತಾಯಿ ಮಡಿಲಿನಲ್ಲಿ ಬೀಡ ಬಿಟ್ಟ ಮುತ್ತು ಕೋಳಿ, ತನ್ನ ಸಾಕಿದ ಓಡಿ ಹೋಗದು, ತಾಯಿ ನನ್ಮೆಯಿಂದ ಬೆಳೆದು ಬಂದ ಮುತ್ತು ಕೋಳಿ. ಸೇವಂತಿಗೆ ಚೆಂಡಿನಂತ ಮುತ್ತು ಕೋಳಿ, ತಾಯಿ ಮಡಿಲಿನಲ್ಲಿ ಬೀಡು ಬಿಟ್ಟ ಮುತ್ತು ಕೋಳಿ. ಮುಂದೆ ಕೇಳಿದ್ರೆ ಓದಿತೀನಿ. ಏನ್ ಬೇಕಮ್ಮ? ಯಾವುದು? ಇನ್ನು ಎಷ್ಟೊತ್ತಿದೆ ನೀ ಕಲ್ಸಕ್ಕೆ? ಒಂದು ಹದ ಬರುವ ತನಕ ಕಲಿಸುವುದು. ಒಂದು ಸಣ್ಣ ಆಗಬೇಕು ಅನ್ನ. ಎಷ್ಟು ವರ್ಷದಿಂದ ರೊಟ್ಟಿ ಮಾಡ್ತಾ ಇದೆಯಾ ಮಮ್ಮಿ? ಸುಮಾರು ಒಂದು 35 ವರ್ಷ. ಹೀಗೆ ಅಂಟಬಾರದು. ಯಾವುದು? ಅಕ್ಕಿ ಹಿಟ್ಟಲ್ಲ, ಅನ್ನ. ಅಷ್ಟು ತನಕ ಕಲಿಸ್ಬೇಕು. ನಾದೋದು. ನೀನು ಯಾವಾಗ ಕಲ್ತಿದ್ದು ಮಮ್ಮಿ? ನಾನು ಒಂದು 8ನೇ ಕ್ಲಾಸಲ್ಲಿರುವಾಗ ಕಲ್ತಿದ್ದೆ. ಯಾರು ಹೇಳ್ಕೊಟ್ಟಿದ್ದು? ನಮ್ಮ ಅಜ್ಜಿ ಹೊಡೆದು ಎಷ್ಟು ಓದುತ್ತಿದ್ದೀರಿ? ಮನೆ ಸುತ್ತ ಓಡಿಸ್ತಾ ಇದ್ರು. ಹೆಂಗ್ ಓಡಿಸ್ತಾ ಇದ್ರು? PT ಉಷಾ ಓಡಿಸ್ತಾ ಇದ್ರು. ಸೌಟ್ ತಗೊಂಡು ಓಡಿಸ್ತಾ ಇದ್ರು. ಸೌಟ್ ತಗೊಂಡು ಓಡಿಸ್ಲಿಕ್ಕೆ ನಿಂಗೆ ಅಕ್ಕಿ ರೊಟ್ಟಿ ಮಾಡಕ್ ಬರುತ್ತೆ. ನಮ್ಮಮ್ಮ ನಂಗೆ ಸೌಟ್ ತಗೊಂಡು ಓಡಿಸಿ ನಂಗೆ ಅಕ್ಕಿ ರೊಟ್ಟಿ ಮಾಡಕ್ ಬರಲ್ಲ. ಸರಿ ಮಮ್ಮಿ. ನಮ್ಮ ಸಾಹೇಬ್ರು ಕೂಡ ಕೆಲಸ ಮಾಡ್ತಾವ್ರೆ ಇಲ್ಲಿ. ಯಾರದು? ಅಂಬ. ಎಲ್ಲಿ ಅಂಬ? ಅದು ಎಲ್ಲಿ ಬೇಕು? ಏನು ಮಾಡ್ತೇವೆ? ಸ್ವಲ್ಪ ಉಂಡೆಗಳಾಗಿ ಮಾಡ್ಕೊಳ್ಳೋಣ.
God bless you. ಏನದು? ಅದು ಕಬ್ಬಿಣದ ತವ, ಓಡು ಅಂತಾರೆ ನಮ್ಮ ಕಡೆ, ಕೊಡಗಿನ ಕಡೆ ಅದು ಓಡು ಅಂತಾರೆ. ಅದರಲ್ಲಿ ರೊಟ್ಟಿ ಎಣ್ಣೆ ಹಾಕದಿರ ಬೇಯಿಸೋದು. ಅಕ್ಕಿ ರೊಟ್ಟಿ ಇದು ಕೊಡಗಿನಲ್ಲಿ ತುಂಬ ಫೇಮಸ್. ರೊಟ್ಟಿಗೆ ಕಡಲೆ ಸಾರು ಅಲ್ಲ, ಎಲ್ಲ ಸಾರು ಇಷ್ಟ ಚೆಂದ ಆಗ್ತದೆ. ಅದರಲ್ಲಿ ಕಡಲೆ ಸಾರು ಅದರಲ್ಲಿ ತುಂಬ ಟೇಸ್ಟ್. ಮೀನು ಸಾರು, ಕಡಲೆ ಸಾರು, ಮಟನ್ ಸಾರು, ಕೋಳಿ ಸಾರು, ಈ ಮಂಡ್ಯ ಸೈಡ್ ಮುದ್ದೆ ತಿಂದಂಗೆ ನಮ್ಮ ಕಡೆ ರೊಟ್ಟಿ. ರೊಟ್ಟಿ ತಿನ್ನೋದು. ಬೆಳಗ್ಗೆ ಎದ್ದರೆ ಯಾರ ಮನೆಯಲ್ಲೂ ರೊಟ್ಟಿ ಇರ್ತದೆ. ಇದರಲ್ಲಿ ಎದೆ ಉರಿ ಆಗಲ್ಲ, ಎಣ್ಣೆ ಐಟಮ್ ಸೇರಿಸಲ್ಲ. ಸೊ ಇದು ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಒಳ್ಳೆಯದು. ಹಳ್ಳಿ ಸೈಡೆಲ್ಲ ಒಲೆಯಲ್ಲಿ ಮಾಡ್ತಾರೆ, ನಾವು ಮನೆ ಇಲ್ಲದಂದ ಸ್ಟವಲ್ಲಿ ಮಾಡ್ತೀವಿ, ಗ್ಯಾಸಲ್ಲಿ ಮಾಡ್ತೀವಿ. ಒಲೆಯಲ್ಲಿ ಮಾಡಿದ್ದು ಇನ್ನೂ ಟೇಸ್ಟ್. ಇರುತ್ತೆ. ಅದಕ್ಕೆ ತಂದು ಉಂಡೆ ಮಾಡೋದು, ರೌಂಡ್ ಮಾಡೋದು. ಸುಮ್ಮನೆ ಕಿತ್ತು ತೆಗೆದನ್ನು ಅದನ್ನ ರೌಂಡ್ ಮಾಡೋದು. ಈಗ ಇದನ್ನು ತೆಗೆದು ಓಡಿಗೆ ಹಾಕುದು. ಫಸ್ಟ್ ರೊಟ್ಟಿ ರೆಡಿ ಆಗ್ತಾ ಇದೆ. ಇದು ಎಲ್ಲ ಪಲ್ಯದಲ್ಲಿ ಕೂಡ ತಿನ್ಬೋದು. ಇದನ್ನು ಚಟ್ನಿಯಲ್ಲಿ ತಿನ್ಬೋದು. ಹಲಸಿನ ಬೀಜ ಚಟ್ನಿ ಫೇಮಸ್ಸು, ಅಕ್ಕಿ ರೊಟ್ಟಿ, ಹಲಸಿನ ಬೀಜ ಚಟ್ನಿ. ರೊಟ್ಟಿ ಅಂದರೆ ಕೊಡಗಿನವರಿಗೆಲ್ಲ ತುಂಬ ಇಷ್ಟವಾದ ತಿಂಡಿ. ಉಲ್ಟಾ. ಇವಾಗ ಇದು ಬೆನ್ನು, ಅದು ಹೊಟ್ಟೆನಾ? ಯಾವ್ದು ಬೆನ್ನು ಯಾವ್ದು ಹೊಟ್ಟೆ? ಹೊಟ್ಟೆ ಅಂತಾರೆ, ಕೆಳಗಡೆಗೆ ಬೆನ್ನು ಅಂತಾರೆ. ಇನ್ನೊಂದು ರೊಟ್ಟಿ ರೆಡಿ ಆಗ್ತಾ ಇದೆ. ಸೈಡೆಲ್ಲ ಎಂತರ ಸ್ವಲ್ಪ ಎಲ್ಲ ದಪ್ಪ ಇರುತ್ತಲ್ಲ, ಹಿಂಗೆ ತಟ್ಟಿದ್ರೆ ಎಲ್ಲ ಸಮ ಆಗುತ್ತೆ. ಇದು ಆಯ್ತಾ ಈಗ? ಯಾವುದು ಇದು? ಅದು ಆಲ್ಮೋಸ್ಟ್ ಆಲ್ ಆಗಿದೆ. ಇನ್ನೊಂದು ಒಲೆಯಲ್ಲಿ ಅದನ್ನು ಸ್ವಲ್ಪ ಬೇಯಿಸ್ಬೇಕು. ಅದು ಆಗ ಉಬ್ಬುತ್ತೆ ಒಂದು ಸೈಡು. ಆಲ್ಮೋಸ್ಟ್ ಆಗಿದೆ. ಇನ್ನೊಂದು ಸೈಡು ಒಲೆ ಸ್ಟವ್ ಹಚ್ಚೋಣ.
ಇದರಲ್ಲಿ ನೋಡಿ, ಇದು ಬೆನ್ನು ಅಂತಾರೆ. ಫಸ್ಟು ಕೆಳಭಾಗ ಕಾಯಿಸ್ಬೇಕು. ಬೆನ್ನು ಕೆಳಭಾಗ ಕಾಯಿಸ್ಬೇಕು. ಇದು ನೋಡಿ, ಈ ಥರ ಪೊಕ್ಕಳ ಬಂದಿದೆ. ಆಲ್ಮೋಸ್ಟ್ ಫುಲ್ ಬರಬೇಕಿದು. ಅದು ಅರ್ಧನೇ ಬಂದಿದೆ. ಅರ್ಧ ಪಾಸ್ ಆಗಿದ್ದೀರಾ, ಅರ್ಧ ಫೇಲ್ ಆಗಿದ್ದೀರಾ? ಇಲ್ಲ ಬರ್ತಾ ಇದೆ, ಆದರೆ ಅದು ಕೆಳಗಡೆ ಸೀದ್ ಹೋಗ್ತಾ ಇದೆ. ನೋಡಿ, ಇವಾಗ ಪೊಕ್ಕಳ ಬಂದು ಫುಲ್ ಉಬ್ಬಿದೆ ಇದು. ಇದು ರೆಡಿ ಟು ಈಟ್. ಪಚ್ಚೆಗೆ ಒಂದು ರೊಟ್ಟಿ. ರೊಟ್ಟಿ ಬೇಕು. ಅಂಬ ಇಲ್ಲದಪ್ಪ. ಎಲ್ಲಿ ಅಂಬ? ಅಂಬೆಲ್ಲಿ ತೆಗಿಬೇಕು. ಆಲ್ರೆಡಿ ಸ್ವಲ್ಪ ಕರಿಯಾಗಿದೆ. ಪಕ್ಕಲ ಬಂದಿದೆ. ಸೂಪರ್. ಎರಡು ರೊಟ್ಟಿ ರೆಡಿ ಆಯ್ತು. ಏನಿದು?